ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನು ಫ್ರೆಂಡ್ಸ್. 1 ಅವರಲ್ಲಿ ಹಾಕ್ಬಿಡ್ಬೋದು. ತುಂಬಾ ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೇಗನೂ ಆಗೋಗುತ್ತೆ, ಟೈಮು ಸೇವ್ ಆಗುತ್ತೆ ಫ್ರೆಂಡ್ಸ್. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ನೀಡಲ್ನ 6 ಎಳೆ ದಾರ ತೊಗೊಳ್ತಾ ಇದ್ದೀನಿ. ಸ್ಯಾರಿ ಕಲರು, ಸ್ಯಾರಿ ಜರಿ ಕಲರ್ ಇದೆ, ಗೋಲ್ಡ್ ಕಲರು, ಆ ಕಲರ್ ತೊಗೊಂಡಿದ್ದೀನಿ. ಸೊ ನೀಡಲ್ ನಂಬರ್ 10 0.75 mm ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ದಪ್ಪ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ಪ್ಲೇನು ಇದು ಎಷ್ಟು MM ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೀವು ದಪ್ಪ ಯಾವ್ದು ಬೇಕಾದ್ರೂ ತೊಗೋಬೋದು. ಆ್ಯಸ್ ಯೂಶುವಲ್ ಕತ್ರಿ ತೊಗೊಂಡಿದ್ದೀನಿ. ಸಿಂಗಲ್ ಸ್ಟೆಪ್ ಅಂತ ಹೇಳಿ 2 ಸ್ಟೆಪ್ ಡಿಸೈನು ಫ್ರೆಂಡ್ಸ್ ಇದು. ಫಸ್ಟ್ ಸ್ಟೆಪ್ಗೆ ದೊಡ್ಡ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಗೆ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ತೀನಿ ಅಂತ. ಈಗ ಸ್ಯಾರಿ ಪಲ್ಲು ಎತ್ಕೊಂಡಿದ್ದೀನಿ. ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಲಾಕ್ ದಾರ ನೀಡಲಿಟ್ಟು ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಲೂಸು ಮಾಡ್ಕೋಬೇಡಿ, ಟೈಟು ಮಾಡ್ಕೋಬೇಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 1 ಚೈನ್ 2 ಚೈನ್ಸ್ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಹಾಕ್ಕೊಬೇಡಿ ಫ್ರೆಂಡ್ಸ್. ಟೈಟಲ್ಲಿ ಹಾಕ್ಕೊಂಡ್ರೆ ನಿಮಗೆ ಡಿಸೈನು ತೀರಾ ಹಿಡ್ಕೊಂಡಂಗಾಗುತ್ತೆ, ಚೆನ್ನಾಗಿ ಬರಲ್ಲ. ತೀರಾ ಲೂಸಾಗಿ ಹಾಕ್ಕೊಬೇಡಿ, ಅದು ಚೆನ್ನಾಗಿ ಬರಲ್ಲ. ಈಗ ನೋಡಿ ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 4 5 ಚೈನ್ಸ್ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಅಲ್ಲಿಂದ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರ ಮೇಲ್ ಮಾಡಿ ಮಣಿ ತೋರಿಸಿದ್ನಲ್ಲ, ದಪ್ಪ ಮಣಿ, ನೀವು ಯಾವ್ದು ಬೇಕಾದ್ರೂ ಸೈಜ್ ತೊಗೋಬೋದು, ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಪ್ಲೇನ್ ದಪ್ಪ ಮಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಸ್ಯಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿಂದ 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 5 ಚೈನ್ಸ್ 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 2 ಚೈನ್ಸ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಲಾಕೆ ಮಾಡ್ಕೊಳ್ತಾ ಇರೋದು ಫ್ರೆಂಡ್ಸ್. ಇಷ್ಟು ದಿನ ಡಬಲ್ ತೋರಿಸ್ತಾ ಇದ್ದೆ, ಈ ಸತಿ ಸಿಂಗಲಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ 5 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ, ಆ ಕಡೆ ಈ ಕಡೆ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಮಣಿ ಮಧ್ಯ ಈ ಕಡೆ ಆ ಕಡೆ ಆರ್ಚ್ ಬರುತ್ತೆ. ತೋರಿಸ್ತೀನಿ ಹೇಗೆ ಅಂತ. ಈಗ ಅಲ್ಲಿಂದ 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. ಕುಚ್ಚಿಗೋಸ್ಕರ ಇದು ಮಧ್ಯ ಕುಚ್ಚು ಬರುತ್ತೆ. ಇದಕ್ಕೆ ಸ್ಟಾರ್ಟಿಂಗಲ್ಲಾದರೆ ಸ್ಟಾರ್ಟಿಂಗ್ ಕುಚ್ಚು ಬಂದು ಈ ಕಡೆ ಬರ್ತಾ ಮಧ್ಯ ಕುಚ್ಚು ಬರುತ್ತೆ, ಆ ಕಡೆ ಈ ಕಡೆ ಆರ್ಚ್ ಬರುತ್ತೆ, ಮಧ್ಯ ಕುಚ್ಚು ಬರುತ್ತೆ ಹಂಗೆ. ಈಗ 2 ಚೈನ್ಸ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ತಿರುಗಿ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಚೈನ್ಸ್ ಫ್ರೆಂಡ್ಸ್. 1 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಬೇಸು, ನಿಮಗೇನು ಕನ್ಫ್ಯೂಸ್ ಆಗಲ್ಲ, ಈಸಿಯಾಗಿ ಹಾಕೋಬೋದು. ಈಗ ದಾರ ಮೇಲ್ ಮಾಡಿ ಮಣಿ ತೊಗೊಂಡು ಮಣಿ ಹಾಕ್ಕೊಳ್ಬೇಕು. ನೋಡಿ 5 ಚೈನ್ಸ್ 2 ಚೈನ್ 5 ಚೈನ್ 2 ಚೈನ್ 2 ಚೈನ್ 5 ಚೈನ್ 2 ಚೈನ್ ಇರೋ ಕಡೆ ಆರ್ಚ್ ಬರುತ್ತೆ. ಈಗ ಮಣಿ ಹಾಕ್ಕೊಬೇಕು. 2 5 2 5 2 5 2. ಈಸಿ ಇದೆ, ಏನು ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ಕಡೆ ಆ ಕಡೆ ಆರ್ಚ್ ಬರುತ್ತೆ, ಮಧ್ಯ ಕುಚ್ಚು ಬರುತ್ತೆ, ತಿರುಗಿ ಆ ಕಡೆ ಈ ಕಡೆ ಮಣಿ ಮಧ್ಯ ಆರ್ಚ್ ಬರುತ್ತೆ. ನೀವು ಮಣಿ ಮಧ್ಯ ಬೇಕಾದ್ರೂ ಆರ್ಚ್ ಲೆಕ್ಕ ತಗೋಬೋದು, ಅಥವಾ ಕುಚ್ಚು ಮಧ್ಯ ಬೇಕಾದ್ರೂ ಕುಚ್ಚು ಮಧ್ಯ ಬರೋಂಗೆ ಆ ಕಡೆ ಈ ಕಡೆ ಆರ್ಚ್ ಬೇಕಾದ್ರೂ ತಗೋಬೋದು. ಏನೂ ಇಲ್ಲ. 2 5 2 ಸ್ಟಾರ್ಟಿಂಗಲ್ಲಿ 5 2 5 2 ಮಣಿ ಮತ್ತು 2 5 2 5 2 5 2 ಅಷ್ಟೇ ಫ್ರೆಂಡ್ಸ್. ತುಂಬಾ ಈಸಿ ಇದೆ ನೋಡಿ. 2 5 2 5 2 5 2 5 ಮಧ್ಯ 5 ಇರೋ ಕಡೆ ಕುಚ್ಚು ಬರುತ್ತೆ, ಮತ್ತು ಮಣಿ ಹಾಕಿ 2 5 2 ನೆಕ್ಸ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕುಚ್ಚು ಬರೋಂಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಥವಾ ಕುಚ್ಚಿಲ್ಲಿ ಬರ್ತಾ ಇಲ್ಲ, ಆರ್ಚ್ ಅಷ್ಟೇ ಕಂಪ್ಲೀಟ್ ಆಗ್ತಿದೆ ಅಂದರೆ ಆರ್ಚ್ ಒಂದೇ ಕಂಪ್ಲೀಟ್ ಮಾಡ್ಕೊಬೋದು. ಬಟ್ ಆರ್ಚ್ ಆಗಲಿ ಕುಚ್ಚಾಗಲಿ ಕಂಪ್ಲೀಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಮಣಿ ಒಂದೇ ಬಿಟ್ಬಿಟ್ರು ಚೆನ್ನಾಗಿರಲ್ಲ, ಇಲ್ಲಾಂದರೆ ಮಣಿ ಆದಮೇಲೆ 2 ಚೈನ್ ಹಾಕಿದ್ರು ಚೆನ್ನಾಗಿರಲ್ಲ. ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ 2 3 ಚೈನ್ಸ್ ಹಾಕಿ ದಾರನ ಕಟ್ ಮಾಡಿಕೊಂಡು ನೀಡಲ್ಲಿ ಎತ್ತಿ ಟೈಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪು ಫ್ರೆಂಡ್ಸ್ ತುಂಬಾ ಈಸಿ ಇದೆ ಬೇಸು, ನೀವು ಟ್ರೈ ಮಾಡ್ಬೋದು.
ಬಿಗಿನರ್ಸ್ಗಂತಾನೆ ಹೇಳ್ಬೋದು ಈ ಡಿಸೈನು. ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೆ 3 mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಕಲರು, ಸ್ಯಾರಿ ಗೋಲ್ಡ್ ಜರಿ ಆಗಿರೋದ್ರಿಂದ ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಜರಿ ಮೇಲೆ ಡಿಪೆಂಡು, ಯಾವ್ದು ಬೇಕಾದ್ರೂ ಮಣಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ದಪ್ಪ ಮಣಿ ಹಾಕೊಂಡಿದ್ದೇನಲ್ಲ, ಅಲ್ಲಿ ಕ್ರಿಸ್ಟಲ್ ಬೇಕಾದ್ರೂ ನೀವು ಹಾಕೋಬೋದು ಫ್ರೆಂಡ್ಸ್, ದಪ್ಪದು. ಈಗ ನೋಡಿ ನಾನು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ, ಸೇಮ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಯಾರಿ ಕಲರು. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಒಳಗಡೆನೂ ಒಂದು ಲಾಕ್ ಮಾಡಿ, ಅಲ್ಲಿಂದ 4 ಅಥವಾ 5 ಎಷ್ಟು ಹಿಡಿಸುತ್ತೋ ನೋಡ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ನೋಡಿ, ಲಾಕ್ ಮೇಲೆ ಈಸಿಯಾಗಿ ಲಾಕ್ ಆಗುತ್ತೆ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದನೇ ಪಕ್ಕದಲ್ಲಿ ಎಲ್ಲೂ ಲಾಕ್ ಮಾಡೋಷ್ಟಿಲ್ಲ, ಅಲ್ಲಿಂದನೇ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. 5 ಚೈನ್ಗೆ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ ಒಂದು, ಇನ್ನೆರಡಕ್ಕೆ ಒಂದು ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಬೇಕು, 5 ಚೈನ್ ಹೋಗಿ ದಾರ ತೊಗೊಂಬಂದು 2ಕ್ಕೆ ಒಂದು, ಇನ್ನೆರಡಕ್ಕೆ ಒಂದು, ಹಂಗೆ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ಇವಾಗ 3 ಆಯಿತು. 4 5 ಡಬಲ್ ಕ್ರೋಶ ಫ್ರೆಂಡ್ಸ್, ಇದನ್ನು ಯೂಸ್ ಆಗ್ತಾ ಇರೋದು. ನೀವು ಟ್ರಿಬಲ್ ಕ್ರೋಶ ಬೇಕಾದರೂ ಹಾಕೋಬೋದು, ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ಇಲ್ಲಿ 6 ಡಬಲ್ ಕ್ರೋಶ ಹಾಕಿ ನಾನು ಸಿಂಗಲ್ ಮಣಿ ತೋರಿಸಿದ್ನಲ್ಲ ಪುಟಾಣಿದು 3 mm ಅದು ಹಾಕ್ಕೊಳ್ತಾ ಇದ್ದೀನಿ. 6 ಎಳೆ ಸಮೇತನೂ ಬರಬೇಕು ಫ್ರೆಂಡ್ಸ್, ಒಂದೆಳೆ ಬಿಟ್ಟರು ಚೆನ್ನಾಗಿ ಬರಲ್ಲ ಡಿಸೈನು. ಈಗ ಮತ್ತೆ ಬೀಡ್ ಹಾಕಿ, ಬೀಡ್ ಲಾಕ್ ಏನು ಬೇಡ ಫ್ರೆಂಡ್ಸ್, ಅಲ್ಲಿಂದನೇ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು, ಇನ್ನೆರಡಕ್ಕೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗಬೇಕು. ಈ ಕಡೆನೂ 6 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಿ. ಮಣಿ ಆದಮೇಲೂ 6 ಡಬಲ್ ಕ್ರೋಶ ಹಾಕೋಬೇಕು. ನೀವು ಎಣಿಸ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆ ಥರ ಹಾಕೋಬೇಕು ಫ್ರೆಂಡ್ಸ್. 6 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಿ ದಾರನ ತೊಗೊಂಡು ಬಂದು ನಾವು ಇದನ್ನು ಆರ್ಚ್ನ ಲಾಕ್ ಮಾಡ್ಕೊಬೇಕು. ಈಗ ದಾರನ ಮೇಲ್ ಮಾಡಿ 4 3 mm ಬೀಡ್ಸ್ ಹಾಕೊಳ್ತಾ ಇದ್ದೀನಿ. ನೋಡಿ ನೀವು ಯಾವ್ದು ಮಣಿ ಯೂಸ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಫ್ರೆಂಡ್ಸ್, ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನನಗೆ ಈ ಮಣಿಗೆ 4 ಪುಟಾಣಿ ಮಣಿ ಹಿಡಿಸ್ತಿದೆ. ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಮಣಿ ಮೇಲೆ ಡಿಪೆಂಡು ಎಷ್ಟು 4 ಅಥವಾ 5 ಹಿಡಿಯುತ್ತಾ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ 4 ಬೀಡ್ ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದಾನೇ ಸೂಜಿ ಮೇಲೆ ದಾರ ಸುತ್ಕೊಬೇಕು. 6 ಡಬಲ್ ಕ್ರೋಶ ಹಾಕೊಳ್ತಾ ಬರಬೇಕು ಫ್ರೆಂಡ್ಸ್. 2 3 4 5 6 ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ದಾರ ಮೇಲ್ ಮಾಡಿ ಪುಟಾಣಿ ಬೀಡ್ ಹಾಕ್ಕೊಂಡು, ಬೀಡ್ ಲಾಕ್ ಏನು ಮಾಡೋಷ್ಟಿಲ್ಲ, ಅಲ್ಲಿಂದನೇ ದಾರ ಸುತ್ಕೊಬೇಕು. ತಿರುಗಿ ನೆಕ್ಸ್ಟ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗಬೇಕು. 6 ಡಬಲ್ ಕ್ರೋಶ ಫ್ರೆಂಡ್ಸ್. ಮಣಿ ಈ ಕಡೆ ಆ ಕಡೆ 6 ಒಟ್ಟು 12 ಡಬಲ್ ಕ್ರೋಶ ಬರುತ್ತೆ. 3 4 5 6 ನಿಮಗೆ ಚೈನ್ ಯಾವ ರೀತಿ ಹಾಕೊಳ್ತಿರ್ತೀರೋ ಅಷ್ಟು ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕೊಳ್ತೀರೋ ನೋಡ್ಕೊಂಡು ಹಾಕೊಳ್ಳಿ. ನನಗೆ ಇಲ್ಲಿ 6 ಇಡ್ಸ್ತಿದೆ ಅಷ್ಟೇ. ನೀವು 7 ಬೇಕಾದ್ರೂ ಹಾಕೋಬೋದು. ನಿಮಗೆ ಗ್ಯಾಪ್ 5 ಚೈನ್ ಹಾಕೋದ್ರ ಮೇಲೆ ಡಿಪೆಂಡು ಫ್ರೆಂಡ್ಸ್, ನೀವು ನೋಡಿಕೊಂಡು ಹಾಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಬೀಡಿರೋ ಕಡೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ. ಈಗ ಮಧ್ಯೆ ಇಲ್ಲಿ ಹೇಳಿದ್ನೆಲ್ಲ ಕುಚ್ಚು ಬರುತ್ತೆ ಅಂತ, ಈಗ ಅಲ್ಲಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತಿರ್ಗಿ ಅಲ್ಲಿಂದನೇ ಸೂಜಿ ಮೇಲೆ ದಾರ ಸುತ್ಕೊಬೇಕು. 6 ಡಬಲ್ ಕ್ರೋಶ ಹಾಕ್ಕೊಂಡು ಮಣಿ ಹಾಕಿ ತಿರುಗಿ 6 ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ತುಂಬಾ ಈಸಿ ಇದೆ ಡಿಸೈನು, 1 ಅವರಲ್ಲಿ ಆಗೋಗುತ್ತೆ. ಬಿಗಿನರ್ಸ್ಗಂತಾನೆ ಹೇಳ್ಬೋದು ಈ ಡಿಸೈನು, ಆರಾಮಾಗಿ ಹಾಕ್ಕೊಬಿಡ್ಬೋದು, ಏನು ಟ್ರಿಕ್ಕಿ ಅಂತ ಇಲ್ಲ, ತುಂಬಾ ಈಸಿ ಇದೆ. ಡಬಲ್ ಕ್ರೋಶ ಅಷ್ಟೇ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ. ಟ್ರಿಪಲ್ ಕ್ರೋಶ ಟ್ರಿಕ್ಕಿ ಬೇಸು ಏನು ಆಗ್ತಾ ಇಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಡಿಸೈನು, ಈಸಿಯಾಗಿ ಹಾಕೋಬಿಡ್ಬೋದು. ಟ್ರೈ ಮಾಡಿ ನೀವು, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನು ಸಿಮಿಲರ್ ವಿಡಿಯೋಸು ಇದಕ್ಕೆ ಬೀಡ್ ಯೂಸ್ ಮಾಡ್ತೀರಾ ಹೇಗೆ ಹಾಕೋದು ಅಂತಲೂ ಹಾಕಿದ್ದೀನಿ, ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು. ಈಗ ನೋಡಿ ದಾರ ಮೇಲ್ ಮಾಡಿ, ಅದು ಆರ್ಚ್ ಹಾಕಿದ್ದಾಯಿತು. ದಾರ ಮೇಲ್ ಮಾಡಿ 4 ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ, ಈ ಕಡೆ ಬೀಡ್ ಆದಮೇಲೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೋಗಿ ದಾರನ ತೊಗೊಂಬಂದು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ. ತಿರ್ಗಿ ಅಲ್ಲಿಂದನೇ ಆರ್ಚ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ತುಂಬಾ ಈಸಿ ಇದೆ, ಏನು ಟ್ರಿಕ್ ಇಲ್ಲ, ಆರಾಮಾಗಿ ಹಾಕೋಬಿಡ್ಬೋದು. ಕಲಿತಾ ಇರೋರ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಇದು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಟ್ರೈ ಮಾಡಿ ನೀವು.
ನೋಡಿ ಬೀಡ್ ಹಾಕಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಬೇಕು. ತಿರುಗಿ 6 ಡಬಲ್ ಕ್ರೋಶ ಹಾಕೊಳ್ತಾ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫೋರ್ 5 6 ಹಾಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 5 ಚೈನ್ ಹಾಕಿ, 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ, ನೆಕ್ಸ್ಟ್ 2 5 2 ಇರೋ ಕಡೆ ಆರ್ಚ್ ಹಾಕೊಳ್ತಾ ಹೋಗಿ, ಬೀಡ್ ಇರೋ ಕಡೆ ಬೀಡ್ ಹಾಕೊಳ್ತಾ ಹೋಗಿ. ಏನು ಟ್ರಿಕ್ಕಿ ಇಲ್ಲ, ಆರಾಮಾಗಿ ಹಾಕೋಬಹುದು, ಏನು ಕನ್ಫ್ಯೂಸ್ ಆಗಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ನಿಮಗೆ ಕಲರ್ ಬೇರೆ ಇದ್ದಿದ್ರೆ ಇನ್ನೂ ಗೆಟಪ್ ಕಾಣಿಸಿರೋದು. ಸ್ಯಾರಿ ಜರಿ ಇರೋ ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ ಜರಿನೇ ಬಂದಿರೋದು, ಏನು ಮಾಡೋಕ್ಕಾಗಲ್ಲ. ನೋಡಿ ಈಗ ಲಾಸ್ಟಲ್ಲೂ ಸಹ ನಾನು ಆರ್ಚ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡು ತಿರುಗಿ ಆರ್ಚ್ ಹಾಕಿ 5 ಚೈನ್ಸ್ ಹಾಕಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ದಾರಾನ ಕಟ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ 5 ಚೈನ್ಸ್ ಇರೋ ಕಡೆ ಕುಚ್ಚು ಹಾಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ಬಾರ್ಡ್ರ್ ಕಲರು 2 ಕುಚ್ಚು, ಒಂದೊಂದು ಸ್ಯಾರಿ ಕಲರು ಆರ್ಚ್ ಇದೆಯಲ್ಲ, ಆರ್ಚ್ ಜಾಸ್ತಿ ಕಲರ್ ಅದೇ ಬಂದಿರೋದ್ರಿಂದ ಒಂದೊಂದು ಹಾಕೊಂಡಿದ್ದೀನಿ. 2 ಪರ್ಪಲ್ ಹಾಕೊಂಡಿದ್ದೀನಿ ಬಾರ್ಡ್ರ್ ಕಲರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಸಿಂಪಲ್ ಆಗಿದೆ, ಜಾಸ್ತಿನೂ ಬೀಡೇನು ಯೂಸ್ ಮಾಡಿಲ್ಲ, ಬರೀ 2 ಥರ ಬೀಡ್ ಯೂಸ್ ಮಾಡಿರೋದು, ದಪ್ಪ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ತುಂಬಾ ಈಸಿನೂ ಇದೆ, ಬೇಗನೂ ಹಾಕೊಂಡ್ಬಿಡ್ಬೋದು. ಟ್ರೈ ಮಾಡಿ ಒಂದ್ಸಲ ಬಿಗಿನರ್ಸು. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಬರೋ ವೀಡಿಯೋಸ್ ಎಲ್ಲ ಬೇಗನೆ ಬೆಲ್ ಐಕಾನ್ ಒತ್ತಿ, ಫಸ್ಟೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.